ತಂದಿಲ್ಲ ಕೀ ತಂದಿಲ್ಲ ಗೈಸ್. ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮನೆ ಮಗ ಎಲ್ಲರೂ ಕನ್ನಡಿಗೆ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಕಾರಿಂದ. ಸೊ ನಾನು ಇವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕೆಲಸ ಇತ್ತು ಊರಲ್ಲಿ. ಸೊ ದಟ್ ನಾನು ಹೋಗ್ತಾ ಇದ್ದೀನಿ. ಪಪ್ಪ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡ್ತಿದ್ದಾರೆ, ಮೈಸೂರು ರೈಲ್ವೆ ಸ್ಟೇಷನ್ಗೆ. ಸೊ ಬನ್ನಿ ಗೈಸ್, ಹೊರಟ್ವಿ. ಸೌಂಡ್ ಬರ್ತಾಯಿದೆ ಡೋರು. ಈಗ 4 ನಿಮಿಷ ತೋರಿಸ್ತೈತೆ ಬೈಕ್ ಗಿಟ್ಟಿಗೆ. ಸೊ ಬನ್ನಿ ಟ್ರೈನಿಗೆ ಹೊರಟಿದ್ದೀವಿ. ಬನ್ನಿ. 2000 years later. ಗೈಸ್, 3 ಅವರ್ ಜರ್ನಿ ಆದಮೇಲೆ ಈರೂರಿಗೆ ಬಂದ್ವಿ. ಈಗ ಇದೇ ಟ್ರೈನಲ್ಲೇ ಬಂದಿದ್ದು, ಅನಿಸ್ತಿದ್ಯಾ? ಈ ಟ್ರೈನಲ್ಲೇ ಬಂದಿದ್ದು. ಈಗ ಅಕ್ಕಂಗೆ ಫೋನ್ ಮಾಡಿದ್ದೆ, ಅಕ್ಕ ಬಂದೆ ಅಕ್ಕ ಅಂತ. ನೆಕ್ಸ್ಟ್ ಅಮ್ಮಂಗೆ ಫೋನ್ ಮಾಡಿದೆ, ಎತ್ತಿಲ್ಲ. ಇವತ್ತೇನೋ ಆಗಿಲ್ಲ, ಬ್ಯುಸಿ ಇರ್ತದೆ ಕೆಲಸದಲ್ಲಿ. ಇವಾಗ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಅದೇ ಇದಾಗೋದಾಗಲಿ 10 ಗಂಟೆ. ಬಸ್ ಎಷ್ಟು ಗಂಟೆಗಿದೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನನಗೂ. ಸೊ ಓಡೋಣ. ಇದೇ ಟ್ರೈನಲ್ಲಿ ಬಂದಿದ್ದು. ಇಷ್ಟು ಉದ್ದ ಐತೆ. ಹೋಗುವ ಮನೆಗೆ. ಗೈಸ್, ನಮ್ಮೂರು ಬಸ್ ಬಂತು, ಹೋಗೋಣ ಬನ್ನಿ. ಈಗ ಬಸ್ ಹೊರಡ್ತು. ಪವಾಡಿ ಅಲ್ಲೇ ಫೋನ್ ಆಗಲೇ ಗೋವಿ ಕನ್ನಡಿಗ ಅವರಾಗಲೇ ಲಿಂಗದಲ್ಲಿದ್ದಾರೆ. ಹೋಗ್ತೀನಿ, ಹಾಸ್ಟ್ಲಿಗೆ ಹೋಗ್ತೀನಿ ಅಂದರು. ಮತ್ತೆ ಇಲ್ಲಿಗೆ ಬಂದವರು. ಅಲ್ಲೋಗಿ ಕೇಳೋಣ ಇದು ಏನಾಯಿತು ಅಂತ. ಹೇಳ್ತಿಲ್ಲ ಏನಾಯಿತು ಅಂತ ಕೇಳೋದಕ್ಕೆ ಗೊತ್ತಿಲ್ಲ. ಬಾ ಅಂತಾನೆ. ನಾನು ಹೋಗ್ಬಿಟ್ಟು ಏನಾಗುತ್ತೋ ಅಂತ. 5 minutes later. ಗೈಸ್ ನಾನೀಗ ನಮ್ಮ ಮನೆ ಹತ್ರ ಬಂದೆ. ನಮ್ಮ ಮನೆ. ಇದ್ರ ಮುಂದೆ ಯಾವ ಬಾಡಿಗೆ ಮನೆಯಿಲ್ಲ, ಯಾವ ಮನೆ ಇಲ್ಲ ಗೈಸ್. ನಮ್ಮ ಮನೆ ಅಂದರೆ ನಮ್ಮ ಮನೆ ಅಷ್ಟೇ. ಏನಂತೀರ? ನಿಮಗೂ ಹಿಂಗೆ ಅನಿಸಿರುತ್ತಲ್ಲ, ಊರಲ್ಲಿ ಸ್ವಂತ ಮನೆ ಕಟ್ಟಿ ಬಾಡಿಗೆ ಮೇಲೆ ಹೋಗಿ ಇರೋಕ್ಕೆ ಅನಿಸುತ್ತೆ ಅಂದರೆ ನಮಗೂ ಹಂಗೆ ಆಯ್ತು. ಈಗ ಏನೂ ಮಾಡೋಂಗಿಲ್ಲ ಗೈಸ್. ಈ ತಂದಿದ್ದೀನ ಇಲ್ವೋ? ತಂದಿಲ್ಲ ಕೀ ತಂದಿಲ್ಲ ಗೈಸ್. ನಾನು ಮನೆದು ಇಲ್ಲ. ಹಂಗೆ ಗೈಸ್, ಬನ್ನಿ ಹೋಗುವ ನಮ್ಮ ಮನೆ ಒಳಗೆ. ಒಳಗಲಿಟ್ಟುವ ಒಂಥರ ನೆಮ್ಮದಿಗೆ. ನಮ್ಮ ಮನೆ ಅಂದರೆ ನಮ್ಮ ಮನೆಯೇ. ಇಷ್ಟು ಎಷ್ಟು ತಣ್ಣಗಿದೆ ಗೊತ್ತಾ ಮನೆ ಒಳಗೆ. ಸೊ ತಿಂದು ಈಗ ತಿಂಡಿ ತಂದಿದ್ದೀನಿ, ಪಲಾವು. ಅಲ್ಲೇ ಹೋಟ್ಲಲ್ಲಿ ತಗೊಂಡೆ. ಅದನ್ನು ತಿನ್ಕೊಂಡು ಈಗ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು. ನಮ್ಮಮ್ಮ ಇವತ್ತೇ ಬಾ ಅಂತವ್ರು, ನಾನು ಬರೋಲ್ಲ ಅಂತಿದ್ದೀನಿ. ಎಲ್ಲ ಹುಡುಗರು ಇಲ್ಲೇ ಇದ್ದಾರೆ. ಎಲ್ಲ ಹುಡುಗರು ಕನ್ನಡಿ ಅವ್ರು ಬಂದಿದ್ದಾರೆ. ಆಮೇಲೆ ನನ್ನ ಫ್ರೆಂಡ್ ಯಶು ಇದ್ದಾನೆ. ಸೊ ದಟ್ ನೋಡುವ ಏನಾಗುತ್ತದೆ, ಸಂಜೆ ಗೊತ್ತಾಗುತ್ತೆ. ಸೊ ತಿಂದು ಸ್ವಲ್ಪ ಫ್ರೆಶಪ್ ಆಗಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಮತ್ತೆ ಒಂದು ಸ್ವಲ್ಪ ಮಾಡ್ಕೊಬೇಕು. ಸೊ ಗೈಸ್, ತಿಂದಾಯಿತು. ಇವಾಗ ಕೆಲಸದೆಲ್ಲ ಹೋಗಬೇಕು. ಸೊ ಗಾಡಿಯಲ್ಲಿ ನಿಲ್ಲಿಸಿದ್ದೆ ಆ ಮೂಲೆಯಲ್ಲಿ, ಕೆಳಗೆ ಸ್ಟೇರ್ಕೇಸ್ ಕೆಳಗೆ ನಿಲ್ಲಿಸಿದ್ದೆ. ಇವಾಗ ಹೊರಗೆ ತೊಗೊಂಬಂದೆ. ಇವಾಗ ಒಂದೇ ಸೆಲ್ಫಿಗೆ ಸ್ಟಾರ್ಟ್ ಆಗುತ್ತೆ, ನೋಡೋಣ. ಓಕೆ. ಗೈಸ್, ಕಮ್ಮಿ ಅಂದರೆ 15 ದಿವಸ ಆಯಿತು ಸ್ಟಾರ್ಟ್ ಮಾಡೋದಲ್ಲ ಗಾಡಿ. ಈಗ ಓದ್ಸಲಿ ಬಂದು ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡಿಸಿಟ್ಟು ಆಯಿಲ್ ಚೇಂಜ್ ಎಲ್ಲ ಇರುತ್ತೆ ಮಾಡಿಸಿದ್ದು. ಪರವಾಗಿಲ್ಲ, ಒಂದೇ ಸೆಲ್ಫಿ ಸ್ಟಾರ್ಟ್ ಆಗುತ್ತೆ. ಗುಡ್ ಮತ್ತೆ ಆಫ್ ಆಗುತ್ತೆ. ಐಡ್ಲಿಂಗ್ ಇವಾಗ ತಾನೆ ಆನ್ ಆಯ್ತಲ್ಲ. ಸೊ ಬನ್ನಿ ಹೋಗುವ. ಬಿಸಿಲು ಐತೆ, ಈ ಕಡೆ ಮೋಡನೂ ಐತೆ, ಈ ಕಡೆ ಬಿಸಿಲು ಐತೆ.
ಡಿಪ್ರೆಷನ್. ಇವಾಗ ಒಂದು ಅರ್ಧ ಗಂಟೆ ಬಿಟ್ಟು ತೋರಿಸ್ತೀನಿ. ಮೋಡ ಆಗ್ಬಿಡುತ್ತೆ ಫುಲ್ಲು. ಮಳೆ ಚೆನ್ನಾಗಿ ಬಂದಿದೆ ನೋಡಿ. ಕೆಸರು ಅಲ್ಲೆಲ್ಲ ಎಲ್ಲ ಕೆಸರಿದೆ ನೋಡಿ. ಇಲ್ಲಿ ಒಳಗೆಲ್ಲ ಫುಲ್ ನೆಂದಿದೆ ಇಲ್ಲೆಲ್ಲ. ಸೊ ನೋಡೋಣ ಬನ್ನಿ ಗೈಸ್. ಭುವಿ ಕನ್ನಡಿಗ ಅವರು ವಾಪಸ್ ಬಂದಿದ್ದಾರೆ. ಯಾಕೆ ಅಂತ ಕೇಳಿ, ಅವರಿಗೆ ಹಾಸ್ಟ್ಲಿಗೆ ಹೋಗ್ಬಿಟ್ಟು ಬಂದವ್ರು ವಾಪಸ್ಸು. ಪವಾಡಿದು ಬಿಸ್ನೆಸ್ ಟೈಮು. ಅವ್ರು ಹಾಕಕ್ಕೆ ಕೊಟ್ಟಿದ್ದೀನಿ ಕಾಸು. ಗೋಡನ್ ಫುಲ್ಲು ತುಂಬ ಸರಿ ದುಡ್ಡನ್ನ ನೀವು ಹಾಕತ್ತೀರಿ ಅಂದ್ರೆ 60 ರೂಪಾಯಿ. ಗೋಡನ್ ಫುಲ್ಲು ತುಂಬ ಇದ್ದಾರೆ ದುಡ್ಡು. ಸೊ ಗೈಸ್ ಕೆಲಸ ಎಲ್ಲ ಮುಗೀತು. ಸ್ವಲ್ಪ ಕೆಲಸ ಇತ್ತು ಅಂದ್ಮೇಲೆ ಅದೆಲ್ಲ ಮುಗೀತು. ಸೊ ಪವಾಡಿ ಫೋನ್ ಮಾಡಿದ್ದ. ಅಂದರೆ ಪವಾಡಿದ್ರೆ ನಿಮಗೆ ಗೊತ್ತಾಗಲ್ಲ. ಭುವಿ ಕನ್ನಡಿಗ ಫೋನ್ ಮಾಡಿದ್ರು. ಅವರು ಫೋನ್ ಮಾಡಿಬಿಟ್ಟು ಏನಂದ್ರು, ನಾನು ಕೇಳಿದೆ ಫಸ್ಟು ನೀವು ಯಾಕೆ ವಾಪಸ್ ಬಂದೆ, ನೀನು ಯಾಕೆ ವಾಪಸ್ ಬಂದೆ ಅಂತ ಕೇಳಿ. ನೀವೆಲ್ಲ ಯಾಕೆ ಕರೆಯಲ್ಲ, ನಾನು ನೀವು ಅಂತ ಹೇಳೋದು. ಯಾಕೆ ವಾಪಸ್ ಬಂದೆ ಅಂತ ಕೇಳಿದೆ. ಅದಕ್ಕೆ ಇಲ್ಲ ಮಚ್ಚಿ ಟ್ರೈನ್ ಮಿಸ್ ಆಯಿತು ಅಂದ. ಅದಕ್ಕೆ ಬೇಕು ಅಂತ ಮಿಸ್ ಮಾಡಿದ್ದೆ ನೀನು. ಮನೆ ಆ್ಯಕ್ಚುಲಿ ಹೋಗಿ ಇರಲಿಲ್ಲ ಗೈಸ್. ಮನೆ ಬರುವಂತರಿಂದ ಹೋಗ್ತೀನಿ ಅಂತಿದ್ದಷ್ಟೇ. ಸೊ ನೆಕ್ಸ್ಟ್ ಇಯರ್ ಏನೋ ಇಲ್ಲಿಗೆ ಬರ್ತಾನೆ ಅಂತ ಹೇಳ್ತಿದ್ದೆ. ಏನು ಮಾಡ್ತಾನೋ ಗೊತ್ತಿಲ್ಲ. ಇವಾಗೇನೋ ಒಂದು ಗಾಡಿ ಏನೋ ಪಂಚರ್ ಆಯ್ತಂತೆ. ಸೊ ದಟ್ ಹೋಗೋಣ ಬನ್ನಿ. ನನ್ನ ಗಾಡಿ ಪಂಚರ್ ಆದ ಅವನು ಹೆಲ್ಪ್ ಮಾಡಿದ್ದೆ, ಅವನ ಗಾಡಿ ಪಂಚರ್ ಆದ ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ. ಇದೇನೇ ಫ್ರೆಂಡ್ಶಿಪ್ ಅಂತಾರೆ. ಸೊ ಹೋಗೋಣ ಬನ್ನಿ. ಆವಾಗಲೇ 2 ಸರಿ ಫೋನ್ ಮಾಡ್ದಾಗಲೇ ಎಲ್ಲಿದ್ದೀಯೋ ಬಾರೋ ಅಂತ. ಸೊ ಬನ್ನಿ ಹೋಗುವಾಗ ಕೊನೆಗೂ ಕರಿಯನ್ ಸ್ಕೂಟಿ ಸಖತ್ತಾಗಿತ್ತು. ನಿಂತಾರೆ ಬೆಳ್ಳಗಿಲ್ಲ ಬಿಡ ಗಾಡಿ. ಅಯ್ಯಯ್ಯೋ ನಾನು ಬೆಳ್ಳಗಿದ್ದೀನಿ, ಅದಕ್ಕೆ ನೀನಪ್ಪ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸೊ ಗಾಡಿ ಏನೋ ಪಂಚರ್ ಆಯ್ತು, ಎಲ್ಲ ಪಂಚರ್ ಆಯ್ತಲೇ. ಗಾಡಿ ಪಂಚರ್ ಆಗಿ ಸುಮ್ಮನೆ ಫೋನ್ ಮಾಡಿ ಕರೀತಾನೆ. ಇಲ್ಲ ಗೈಸ್ ಪಂಚರ್. ಅವ್ನ ಮಕ್ಕತ್ತರೇನು ಸೇಮ್ ಪಂಚರ್ ಐತೆ. ಗೈಸ್ ಒಂಥರ ಕರ್ರು ಇಲ್ಲಿ ಬಿಡ್ರಿ ಗೈಸ್. ನನ್ನ ಪಂಚರ್ ಆಗಿ ನಾನು ಕರ್ರಿಗೆ ಸ್ಮಾರ್ಟ್ ಆಗಿದ್ದೀನಿ, ನಿಂತರ ಇಲ್ಲ ಅಪಿ. ಸೊ ಇನ್ನೂ ಕಾಲೇಜ್ ಬಿಟ್ಟಿಲ್ಲ, ಹುಡುಗರು ಇನ್ನೂ ಯಾರೂ ಇಲ್ಲ. ನಮ್ಮ ಬಾಬುನ ಕರ್ಕೊಂಡು ಹೋಗೋಣ. ಎಲ್ಲಿದೆ ಬಾಬಿ ಜನ? ಅವ್ನು ರಜಾನ ಶನಿವಾರ? ಐಸ್ ಗಾಡಿ ಹೊಡಿತವ್ರು ನೋಡ್ರಿ. ನಾವು ಈ ಕಡೆಯಿಂದ ಹೊಡೆಯೋಣ ಇರಿ. ಶ್ರೀ ಅಂಗಡಿನೂ ಕ್ಲೋಸ್ ಆಗ್ಬಿಟ್ಟೈತೆ. ಶ್ರೀ ಮಾರುತಿ ಅಂಗಡಿ ಕ್ಲೋಸ್. ಏನು ಮಾಡೋಣ ಗೈಸ್, ಎಲ್ಲ ನಮ್ಮ ಮನೆ ಬರುತ್ತೆ. ಇಬ್ಬರು ಸ್ಕೂಟಿ ಇದೆ, ಒಂದು ಬೈಕು ಒಂದು ಸ್ಕೂಟಿ. ಗೈಸ್ ಒಂದು ಸ್ಕೂಟಿ ಹೊಂಟೋಡಿ. ಆ ಗಾಡಿ ಆನೆ ಗಾಡಿ ಅದು, ಬಿಳಿ ಆನೆ. ಇದಕ್ಕೆ ಅನ್ನೋದು ಅಪ್ಪ ಕೈಯೆಲ್ಲ ನೋವು ಬಂದು ನಮಗೆ. ಹ್ಯಾಂಡಲ್ಲಿ ಇಟ್ಕೊಂಡು ಟೈಟಾಗಿ ಈ ಸ್ಕೂಟಿ. ಮತ್ತು ಇನ್ನೊಬ್ರು ಅಣ್ಣ ಬಂದರು, ಆ ಗಾಡಿ 2 ಗಾಡಿಯಿಂದ ಹೊಡೆದಿರು ಟೋನ್ ಇದರಲ್ಲಿ. ಅಯ್ಯೋ ಆನೆ ಮರಿ ಅಲ್ಲಿ ಬಂತು ನೋಡು ಪ್ರತಿಭೆ. ಗೈಸ್ ಪವಾಡಿ ವ್ಲಾಗ್ ನೋಡ್ತಾನೆ ಇಲ್ಲಿ. ನಾಚಿಕೆ ನೋಡಿ ನನ್ನ ನೋಡ್ತಿದ್ದೆ ನಾನು ಇಲ್ಲಿ. ಜನ್ಮಕ್ಕೆ ಹೋಗೋ. ಗೈಸ್ ಬಾಬು ಸಿಗ್ದ ಇಲ್ಲ ಇದ್ದಾನೆ. ಆಮೇಲೆ ಸಿಗ್ತೀನಿ ಗೈಸ್. ಈಗ ಗಾಡಿ ಹತ್ತಿದ್ದೆ ನೋಡಿ ಮೇಲಕ್ಕೆ. ಗೈಸ್ ಬಾಬಿಗೆ ನೋಡ್ರಿ ಇಲ್ಲಿ ಅಂಕಲ್ ಚಾರ್ಜ್ ತಗೊಳ್ತಾವ್ರೆ. ಚಾರ್ಜ್ ಬಾಬಿಗೆ. ಗೈಸ್ ಹಂಗೆ ಹೇಳ್ಬೇಕು. ಅದೆಲ್ಲ ಅದೇ ಅಲ್ಲ, ನಾನು ನೋಡಿದ್ದೀನಿ ನೋಡಿ ನಿನಗೆ. ಅದು ಒಳ್ಳೆ ಶಾರ್ಟ್ ಸಿಕ್ತು ಬಾಬಿಗೆ. ನಿಮ್ದು ಯಾವ್ದು ಕಟ್ಟಿಂಗ್ ಇದು? ತಿರುಗ್ರಿ ಅದು ಲೋ ಫೇಡ್. ಅದೇ ಇದು 2 ಮಾರ್ಕು. ಹುಡುಗಿ ಹೊಡೆದಿದ್ದ, ಯಾರು ಹೊಡೆದಿದ್ದು? ಗೆಬ್ಬರು ಸಿಗೋದು ಓನ್ಲಿ ಪರ್ಚಿರ ಥರ ಅಂತ. ಓ ಹಂಗೆ. ಅದು ನೋಡೋ ನಾಯಿ ಪರ್ಸೈತೆ. ಬಿಡಪ್ಪ ನಿಮ್ಮ ಥರ ಹಂದಿ ಪರ್ಸ್ಗಳು. ನಾವು ಯಾವುದು ಹಂದಿ ಪರ್ಸ್ಗಳಿಲ್ಲ ಕೈ ನೋಡಿ. ಇದನ್ನೆಲ್ಲ ಮಾರ್ಕ್ ಐತೆ ನಮಗೆ ನೋಡಿ. ಇನ್ನೂ ಮಾರ್ಕಿಲ್ಲ ಒಂಥರ. ತಿರ್ಗಾ ಆ ಕಡೆ ಯಾವಿಲ್ಲ, ಒಂದೇ ಸೈಡು. ಎಲ್ಲಿ ತಿರುಗು? ಇಲ್ಲ ಕಣ ಆ ಕಡೆ. ಬಾಬಿ ಅಂಗಡಿಗೆ ಯಾರೋ ಬಂದಿದ್ದಾರೆ ಕಸ್ಟಮರ್. ಸೊ ಅವನು ತೋರಿಸ್ತಾನೆ. ಕೂತಿದ್ದೀವಿ. ಅವನು ಚಪ್ಪಲಿ ತೋರಿಸ್ತಾನೆ. ನಾನು ಇಲ್ಲಿ ಕೂತಿದ್ದೀನಿ. ಇದು 300 ರೂಪಾಯಿ.